ಪಾರಿವಾಳ ಪ್ರಿಯರೇ ಎಚ್ಚರ. ಇನ್ಮುಂದೆ ಸಿಕ್ಕಲ್ಲಿ ಪಾರಿವಾಳಗಳಿಗೆ ಕಾಳು ಹಾಕೋಕೆ ಹೋಗಬೇಡಿ. ಪಾರಿವಾಳ ಇಷ್ಟ ಅಂತ ಪಬ್ಲಿಕ್ ಪ್ಲೇಸ್ನಲ್ಲಿ ಕಾಳು ಹಾಕಿದ್ರೆ ಕಠಿಣ ಶಿಕ್ಷೆ ಫಿಕ್ಸ್ ಮಾಡಬೇಕಾಗತ್ತೆ, ಹುಷಾರ್. ಅರೆ, ಪಾರಿವಾಳಗಳಿಗೆ ಫೀಡಿಂಗ್ ಮಾಡಿದ್ರೆ ತಪ್ಪೇನ್ರಿ ಅಂದ್ರ? ಅದಕ್ಕುತ್ತರ ಹೇಳ್ತೀನಿ ಕೇಳಿ. ಅಂದಹಾಗೆ ಪಾರಿವಾಳಗಳ ಹಿಕ್ಕೆ ಮತ್ತು ದುರ್ವಾಸನೆಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯಂತೆ. ಅದರಲ್ಲೂ ಪ್ರಮುಖವಾಗಿ ಪಾರಿವಾಳಗಳ ಹಿಕ್ಕೆ ಮತ್ತು ಗರಿಗಳಿಂದ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿರೋರಿಗೆ ರೋಗ ಉಲ್ಬಣವಾಗುವ ಸಾಧ್ಯತೆ ಇದೆ. ಮಕ್ಕಳು, ವೃದ್ಧರು ಹಾಗೂ ಉಸಿರಾಟದ ಸಮಸ್ಯೆ ಹೊಂದಿದವರಿಗೆ ಇದು ಅಪಾಯಕಾರಿ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪಾರಿವಾಳಗಳಿಗೆ ಫೀಡಿಂಗ್ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸೋಕೆ ಆರೋಗ್ಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆ ನೀಡಿದೆ. ಜಿಬಿಎ ಪಾರಿವಾಳಗಳ ಫೀಡಿಂಗಿಗೆ ತಾನೇ ಒಂದು ಸ್ಥಳ ನಿಗದಿ ಮಾಡಬೇಕು. ಯಾರಾದರೂ ನಿಯಮ ಉಲ್ಲಂಘಿಸಿದ್ರೆ BNS ಸೆಕ್ಷನ್ 270, 271, 272 ಅಡಿ ಪ್ರಕರಣ ದಾಖಲಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಸೆಕ್ಷನ್ಗಳ ಅಡಿ ದಂಡದ ಜೊತೆಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸೋಕು ಅವಕಾಶ ಇದೆ. ಆದ್ರೆ ಆರೋಗ್ಯ ಇಲಾಖೆಯ ಈ ಸೂಚನೆಗೆ ಪ್ರಾಣಿ ಪ್ರಿಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪ್ರತಿಕ್ರಿಯಿಸಿದ್ದು, ನಗರಾಭಿವೃದ್ಧಿ ಇಲಾಖೆ ಆದೇಶಕ್ಕೆ ಕಾಯ್ತಾ ಇದ್ದೀವಿ. ಮಾರ್ಗಸೂಚಿ ರಚನೆ ಮಾಡಿ ನಿಗದಿತ ಸ್ಥಳ ಗುರುತಿಸ್ತೀವಿ ಅಂತ ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಆದೇಶ ಕೈ ಸೇರ್ತಾ ಇದ್ದಂತೆ ಜಿಬಿಎ ವ್ಯಾಪ್ತಿಯಲ್ಲಿ ಈ ನಿಯಮ ಜಾರಿಗೆ ಬರಲಿದೆ. ಏನಿವೆ ಇನ್ಮುಂದೆ ಪಾರಿವಾಳ ಇಷ್ಟ ಅಂತ ಸಿಕ್ಕಲ್ಲಿ ಕಾಳು ಹಾಕೋಕೆ ಹೋಗಬೇಡಿ. ಕಾಳು ಹಾಕಿ ಕೇಸ್ ಹಾಕಿಸಿಕೊಳ್ಬೇಕಾಗತ್ತೆ, ಎಚ್ಚರ.